ಲೈಫ್ ಟೈಮ್ವರೆಗೂ ಇದ್ದೇ ಲೈಫ್ ಟೈಮ್ ಇದ್ದಂಗೆ ಇದು. ಆ ಖುಷಿ ಇದೆ, ಆ ಸ್ವಾರ್ಥಕತೆ. ನಾನು ಅದೇ ಅನ್ಕೊಂಡಿದ್ದೆ, 10 ದಿನ ಇದ್ರು ನಾನಾಗಿ ಇದ್ದು ಬರ್ಬೇಕು. ಸುಮ್ಮನೆ 100 ದಿನ ಇರ್ಬೇಕಂತ ಏನೇನೋ ಮಾಡಿದ್ರೆ ಇದ್ದೇ ಇರ್ತೀವಿ ಖಂಡಿತ. ನಿಮ್ಗೆ ಈಗ ಅನ್ನಿಸ್ತಾ ಇದೆಯಾ ಈ ಲಾಸ್ಟ್ ಸೀಸನ್ ಈ ಸೀಸನ್ ಸ್ವಲ್ಪ ಜಾಸ್ತಿ ಆ ಥರ ಅಂದರೆ ಕ್ಯಾಮ್ರಾಗೆ ಕಂಟೆಂಟ್ ಕೊಡಬೇಕು ಲೈಕ್ ಆ ಥರ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಏನಾದರೂ? ಲಾಸ್ಟ್ ಸೀಸನ್ ಈ ಸೀಸನ್ ಸ್ವಲ್ಪ ಜಾಸ್ತಿ ಅಂತ ಖಂಡಿತ ಅನ್ನಿಸ್ತು. ಬಿಗಿನಿಂಗಲ್ಲಿ ಒಂದು 5-6 ಜನ ಬಿಟ್ಟು ಬೇರೆಯವರೆಲ್ಲ ಒಂದು ಸ್ವಲ್ಪ ಬೇಕಂದನೆ ಹೈಪ್ ತಗೋಬೇಕು ಅಂತ ಮಾತಾಡೋದಾಯ್ತು, ಕಿರ್ಚಾಡೋದಾಯ್ತು. ತುಂಬಾ ಜನ ಇದ್ದಾರೆ ಆಕ್ಚುಲಿ ಮಾಡಿದ್ರು. ಬಟ್ ನಮ್ಮ ಬ್ರದರ್ ಹಂಗೆ ಇದ್ರು, ಅವ್ರ ವ್ಯಕ್ತಿತ್ವ ಅವ್ರು ಕಾಪಾಡ್ಕೊಂಡ್ರು. ಬಟ್ ಬೇರೆಲ್ಲ ಮಾಡಿದ್ದಾರೆ. ಮೇಡಮ್ ಏನು ಗೊತ್ತಾ, ನೋಡೋರ ಕಣ್ಣಿಗೆ ನಾನೇನೋ ನಾಟಕ ಮಾಡ್ಬಿಡ್ತೀನಿ, ನಾನೇನೋ ಹಿಂಗೆ ಕಾಣಿಸ್ಕೊಬೇಕು ಅಂತ ನಾನು ಏನಾದ್ರು ಕ್ರಿಯೇಟ್ ಮಾಡೋಕೆ ಹೋದರೆ ತುಂಬ ದಿನ ಇರಲ್ಲ ಮೇಡಮ್. ಅದು ಒಂದೇನಾದ್ರು ಮಾಡೋಕೆ ಹೋದರೆ ಅದಕ್ಕೆ ಇನ್ನೊಂದೇನಾದ್ರು ಎಡವಟ್ಟಾಗಿರುತ್ತೆ. ಅದನ್ನು ಮುಚ್ಚೋಕ್ಕೆ ಇನ್ನೊಂದೇನಾದ್ರು ತಪ್ಪು ಮಾಡಬೇಕು. ನನಗದು ಇಷ್ಟ ಇರಲಿಲ್ಲ. ಇರೋದೇ ಹಿಂಗೆ. ಕೊಡ್ತೀರಾ? ಕೊಡಿ. ಏನೇನು ಕೊಡಬೇಕು ಎಲ್ಲ ನನಗೆ ಕೊಡಿ. ನಾಮಿನೇಟ್ ಮಾಡ್ಬೇಕಾ ಮಾಡಿ, ಕಳಪೆ ಕೊಡ್ಬೇಕಾ? ಈಗ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ, ನಾಮಿನೇಟ್, ಈ ಕುತಂತ್ರಿಯಾಗಿ, ಅಪ್ರಾಮಾಣಿಕ ಏನೇ ಬಂದ್ರು ಗೋಲ್ಡ್ ಸುರೇಶ್ ಅದು ನಿಮಗೆ ಏನು ಫೀಲ್ ಆಗ್ತಾಯಿತ್ತು? ಆಚೆ ನನ್ನ ವ್ಯಕ್ತಿತ್ವ ಏನಾದರೂ ಹಾಳಾಗ್ತಿದ್ಯಾ? ಜನರಿಗೆ ಹೆಂಗೆ ಕಾಣಿಸ್ತಾ ಇದೆ ಇವ್ರು ಈ ಥರ ಹೇಳ್ತಾರೋದಕ್ಕೆ ಅಂತ ಅನ್ನಿಸ್ತಾ ಇತ್ತಾ ಯಾವಾಗ? ಅದಕ್ಕೆ ಯಾವತ್ತೂ ನಾನು ಎದೆ ಯಪ್ಪ ಹೆಂಗೋ ನನ್ನ ಜೀವನ ಆ ಕುಗ್ಗಿದವನಲ್ಲ ನನ್ನ ಮನೆಯಲ್ಲಿ. ಕೊಡ್ತೀರಾ? ತುಂಬ ಖುಷಿಯಾಗಿರುತ್ತೆ. ಕೊಡ್ತೀರಾ? ಕೊಡಿ. ನಿಮ್ಮದು ಕೊಡ್ತಾ ಇದ್ರೆ ಕೊಡಿ. ನಾನು ಕೊಟ್ಟಾಗ ಹಂಗೆ ತಗೋಬೇಕು. ಅಳಿಯನ್ ಡೈಲಾಗ್ ಇದು. ಅಳಿಯ ನನಗೆ ಹೇಳ್ಕೊಟ್ಟ. ಅಳಿಯನಿಂದ ಬಹಳ ಪಾಠ ಕಲ್ತಿದ್ದೀನಿ. ಅವನು ಹೇಳೋನು ಒಂದೇ, ಮಾವ ನೀನು ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ, ಈ ಮಾತುಗಳನ್ನು ಆಡಬೇಡ. ಈ ಒಂದೊಂದು ಒಂದೇ ಒಂದು ಚಿಕ್ಕ ಪದ ತಪ್ಪು ಮಾತಾಡಿದ್ರೆ ಅವ್ನು ಕಂಡುಹಿಡಿದ್ಬಿಡೋನು. ನೋಡು ಈ ತಪ್ಪು ಮಾಡಿದಲ್ಲ, ಇದನ್ನು ನೆಕ್ಸ್ಟ್ ನಿಮ್ಮ ತಪ್ಪು ನೀನು ಮಾಡಬೇಡ ಅಂತ ಹೇಳೋನು. ಅವಾಗ ನನಗೆ ಅದನ್ನು ತಗೋತಾ ಹೆಂಗಾಗ್ಬಿಟ್ಟೆ ನಾನು. ಕೊಡ್ತೀರಾ? ಕೊಡ್ರಿ. ನಾನೇನು ತಪ್ಪು ಮಾಡಿದೇನೋ ಅಂತ ಜನ ನೋಡಿ ನಿರ್ಧಾರ ಮಾಡ್ತಾರೆ. ನಿಮ್ಮ ಕಣ್ಣಿಗೆ ಮಾತ್ರ ನಾನು ತಪ್ಪಿತಸ್ಥ ಕಾಣ್ಬೋದು, ಜನಗಳ ಕಣ್ಣಿಗೆ ನಾನು ಸರಿ ಇದೀನೋ ತಪ್ಪಿದ್ದೀನೋ ಜನ ನಿರ್ಧಾರ ಮಾಡ್ತಾರೆ ಅಂತ ಈ ಥರ ಜನಗಳ ಮೇಲೆ ಬಿಟ್ಟು ಬಿಡ್ತಿದ್ದೆ ನಾನು. ಅವ್ರಿಗೆ ಯಾರೋ ಒಬ್ಬರು ಒಪಿನಿಯನ್ಗೋಸ್ಕರ ನಾನು ಡಿಪೆಂಡ್ ಆದವನು ಅಲ್ವೇ ಅಲ್ಲ. ಅಲ್ಲಿ ಹೆಂಗೆ ಗೊತ್ತಾ, ಒಂದು ಸ್ವಲ್ಪ ಓಕೆ ಈ ಫೀಲ್ಡಿಂದ ಬಂದಿದ್ದಾರೆ, ಓಕೆ ಇವರು ಸ್ವಲ್ಪ ಸೈಲೆಂಟ್ ಇದ್ದಾರೆ ಅಂತ ಟಾರ್ಗೆಟ್ ಮಾಡ್ತಾರೆ. ನನಗೂ ಟಾರ್ಗೆಟ್ ತುಂಬಾ ಆಯ್ತು. ಆಮೇಲೆ ನಾವು ಸಿಡಿದಿದ್ದಾಗ ಲೈಕ್ ಮಾತಾಡಿದಾಗ ಲೈಕ್ ಅವರು ಒಂದು ಸ್ವಲ್ಪ ಸೈಲೆಂಟ್ ಆಗ್ತಾರೆ. ಎಕ್ಸಾಕ್ಟ್ಲಿ ಹೌದು, ಎಲ್ಲಾ ಕಡೆ ಹಾಗೆ ಅಲ್ವಾ? ನಾವು ಸೈಲೆಂಟ್ ಆಗಿದ್ರೆ ನಮ್ಮ ಮೇಲೆ ಬರ್ತಾರೆ. ಹೌದು, ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿ ಮಾತಾಡಿ ನಾವೇನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳಿದಾಗ ಓ ತುಂಬಾ ಸ್ಟ್ರಾಂಗ್ ಇದಾರಪ್ಪ, ನಮ್ಮ ಬಾಡಿಗೆ ನಾವ್ ಇರ್ಬೇಕು ಅನ್ನೋದು ಬರುತ್ತೆ. ಹೌದು. ನಾನ್ ಅಳಿಯನ್ ಬಗ್ಗೆ ಪಾಪ ಬೇಜಾರ್ ಮಾಡ್ಕೊಂಡಿರ್ತೀರಾ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ. ಇಲ್ಲ, ಅವ್ರು ಹೊರಗಡೆ ಬಂದಾಗ ಅಷ್ಟೇ ಅವ್ರ ಫೇವರೇಟ್ ಯಾರಂದ್ರೆ ಹನುಮಂತ. ಮತ್ತೆ ಧನು. ತುಂಬಾ ಫ್ರಾಂಕ್ ಆಗಿ ಹೇಳಿದ್ರು ಅವರು. ಅಂದ್ರೆ ಲೈಕ್ ಬಿಗ್ ಬಾಸ್ ಮನೆ ಒಳಗಡೆ ಒಬ್ಬೊಬ್ಬರಿಂದ ಒಂದೊಂದು ಕಲ್ತಿರ್ತೀವಿ. ಕಲ್ತಾಗ ಅದನ್ನ ಮತ್ತೆ ಹೊರಗಡೆ ಬಂದು ನಾವು ಹೇಳ್ತೀವಲ್ಲ, ಅದು ವ್ಯಕ್ತಿತ್ವ ಕಾಣಿಸುತ್ತೆ ಅದರಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.